ನಮಸ್ಕಾರ. ಈಗಿನ ಡಿಜಿಟಲ್ ಜಗತ್ತಲ್ಲಿ ನೋಡಿದ್ರೆ ಸ್ಫೂರ್ತಿ ಕೊಡೋ ಮಾತುಗಳು, ಆಧ್ಯಾತ್ಮಿಕ ರೀಲ್ಸ್, ಆಮೇಲೆ ಗುರುಗಳ ಉಪದೇಶಗಳು ಎಲ್ಲ ಕಡೆ ತುಂಬಿ ಹೋಗಿದೆ ಅಲ್ವಾ? ಹೌದು ಹೌದು. ಒಂಥರ ಕ್ಷಣದಲ್ಲೇ ಜ್ಞಾನ ಸಿಕ್ಬಿಡ್ತು ಅನ್ನೋ ಹಾಗೆ ಆಗುತ್ತೆ. ನಿಜ. ಆದ್ರೆ ಇಷ್ಟೆಲ್ಲ ಮಾಹಿತಿಯಲ್ಲಿ ಯಾವುದು ನಿಜವಾದ ಮುತ್ತು, ಯಾವುದು ಸುಮ್ಮನೆ ಹೊಳೆಯೋ ಕಪ್ಪಚಿಪ್ಪು ಅಂತ ಹೇಗೆ ಕಂಡಿಡಿಯೋದು? ಹ್ಮ್ ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ದಾರಿ ತೋರ್ಸಕ್ಕೆ ನಾವು ಭಗವದ್ಗೀತೆಯನ್ನ ನೋಡಬಹುದು. ಓಹ್, ಗೀತೆನಾ? ಹೌದು. ಅಂದ್ರೆ ಆನ್ಲೈನ್ನಲ್ಲಿ ನಾವು ಏನಾದ್ರೂ ನೋಡಿದಾಗ ಕೇಳಿದಾಗ ಅದನ್ನ ಹಾಗೆಯೇ ನಂಬೋದಕ್ಕಿಂತ ಮುಂಚೆ ವಿವೇಚನೆ ಮಾಡಬೇಕು ಅಂತ ಗೀತೆ ಹೇಳುತ್ತೆ. ಸರಿ ಸರಿ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಸ್ಪಷ್ಟ ಆಯ್ತು. ಏನು ಹೇಳಿ? ಆನ್ಲೈನ್ನಲ್ಲಿ ಸಿಗೋ ಈ ಆಧ್ಯಾತ್ಮಿಕ ವಿಷಯಗಳನ್ನ ಸ್ವಲ್ಪ ಜಾಗರೂಕತೆಯಿಂದ ವಿಮರ್ಶೆ ಮಾಡಿ ಸ್ವೀಕರಿಸೋಕೆ ಗೀತೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಶುರು ಮಾಡೋಣವೇ? ಖಂಡಿತ. ನೋಡಿ, ಮೊದಲನೇದಾಗಿ ಗೀತೆಯಲ್ಲಿ ಕೃಷ್ಣ ಎಲ್ಲೋ ಬರೀ ಕುರುಡು ಭಕ್ತಿ ಕೇಳಲ್ಲ, ಪ್ರಶ್ನೆ ಮಾಡದೇ ಇರೋ ಶರಣಾಗತಿ ಬಗ್ಗೆನೋ ಹೇಳಲ್ಲ. ಹೌದಾ? ಹೌದು. ಬದಲಿಗೆ 18ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಒಂದು ಅದ್ಭುತವಾದ ಸ್ವಾತಂತ್ರ್ಯ ಕೊಡ್ತಾನೆ. ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತ. ಅಂದ್ರೆ ಅಂದ್ರೆ ನಾನ್ ಹೇಳಿದ್ದನ್ನೆಲ್ಲ ಪೂರ್ತಿಯಾಗಿ ವಿಮರ್ಶೆ ಮಾಡು, ಆಳವಾಗಿ ಯೋಚನೆ ಮಾಡು, ಆಮೇಲೆ ನಿನಗೆ ಸರಿ ಅನ್ಸಿದ್ದನ್ನ ಮಾಡು ಅಂತ. ಓ, ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ದೇವರು ಕೂಡ ಯೋಚನೆ ಮಾಡಿ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಕೊಡ್ತಿದ್ದಾನೆ. ಹೌದು. ಹಾಗಾಗಿ ಆಧ್ಯಾತ್ಮಿಕ ದಾರಿಯಲ್ಲಿ ವಿವೇಕ ಅನ್ನೋದಿದೆಯಲ್ಲ, ಅಂದ್ರೆ ಸರಿ ತಪ್ಪು, ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಗುರುತಿಸೋ ಶಕ್ತಿ, ಅದು ತುಂಬಾ ಮುಖ್ಯ. ಈಗ ಆನ್ಲೈನಲ್ಲಿ ನೋಡಿದ್ನೆಲ್ಲ ಒಪ್ಕೊಳ್ಳೋ ಬದಲು ಈ ವಿಮರ್ಶೆ ದೃಷ್ಟಿಯನ್ನ ಬೆಳೆಸ್ಕೊಳ್ಬೇಕು ಅಂತಾಯ್ತು. ಖಂಡಿತ. ಆ ವಿವೇಕಕ್ಕೆ ಗೀತೆಯ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಗೊತ್ತಿದ್ರೆ ಸಹಾಯ ಆಗುತ್ತೆ. ಉದಾಹರಣೆಗೆ, ಕೃಷ್ಣ ಮುಖ್ಯವಾಗಿ ಜೀವ ಅಂದ್ರೆ ಆತ್ಮ, ಪರಮಾತ್ಮ, ಪ್ರಕೃತಿ ಅಂದ್ರೆ ಈ ಬದಲಾಗೋ ಜಗತ್ತು, ಜ್ಞಾನ ಅಂದ್ರೆ ನಿಜವಾದ ಅರಿವು, ಮತ್ತೆ ಕಾಲ, ಈ 5 ವಿಷಯಗಳ ಬಗ್ಗೆ ಹೇಳ್ತಾನೆ. ಸರಿ. ಇದ್ರ ಬಗ್ಗೆ ಒಂದು ಬೇಸಿಕ್ ತಿಳುವಳಿಕೆ ಇಲ್ಲ ಅಂದ್ರೆ ಏನಾಗತ್ತೆ? ಆನ್ಲೈನ್ನಲ್ಲಿ ಸುಮ್ನೆ ಹೊಳೆಯೋ ಅಟ್ರಾಕ್ಟಿವ್ ಆಗಿ ಕಾಡೋ ವಿಷಯಗಳೇ ನಿಜವಾದ ಜ್ಞಾನ ಅನ್ಕೊಂಡ್ಬಿಡೋ ಅಪಾಯ ಇರುತ್ತೆ. ಇಲ್ಲಿ ಗೀತೆಯ ತ್ರಿಗುಣಗಳ ವಿಷಯ ಬರುತ್ತಲ್ವಾ? ತಮಸ್ಸು, ರಜಸ್ಸು, ಸತ್ವ. ಕರೆಕ್ಟ್. ಈ ಗುಣಗಳು ಬರೀ ನಮ್ಮ ಸ್ವಭಾವದಲ್ಲಿ ಮಾತ್ರ ಅಲ್ಲ, ನಾವು ನೋಡೋ ಕೇಳೋ ಆನ್ಲೈನ್ ಕಂಟೆಂಟ್ನಲ್ಲೂ ಇರುತ್ತೆ. ಓಹೋ, ಅದು ಹೇಗೆ? ಈಗ ನೋಡಿ, ತಾಮಸಿಕ ಕಂಟೆಂಟ್ ಅಂತ ಇರುತ್ತೆ. ಅದು ಹೆಚ್ಚಾಗಿ ಭಯ ಹುಡ್ಸುತ್ತೆ. ಇದನ್ನ ಮಾಡದಿದ್ರೆ ಕೆಟ್ಟದಾಗತ್ತೆ ಅನ್ನೋ ಥರ. ಅಥವಾ ತುಂಬಾ ಸುಲಭವಾಗಿ ತಕ್ಷಣ ರಿಸಲ್ಟ್ ಸಿಗುತ್ತೆ ಅಂತ ಭರವಸೆ ಕೊಡುತ್ತೆ. ಈ ಮಂತ್ರ ಹೇಳಿ ಒಂದೇ ದಿನದಲ್ಲಿ ದುಡ್ಡು ಬರುತ್ತೆ ಅನ್ನೋ ಥರ. ಯೋಚನೆ ಮಾಡಬೇಡಿ, ಸುಮ್ನೆ ಫಾಲೋ ಮಾಡಿ ಅಂತ ಹೇಳುತ್ತೆ. ಸರಿ. ಹಾಗಾದ್ರೆ ರಜೋಗುಣದ್ದು ಅದು ಸ್ವಲ್ಪ ಜಾಸ್ತಿ ಅಟ್ರಾಕ್ಟಿವ್ ಇರತ್ತನ್ಸುತ್ತೆ. ಹೌದು. ರಜೋಗುಣದ್ದು ನಮ್ಮ ಅಹಂಕಾರವನ್ನೇ ಟಾರ್ಗೆಟ್ ಮಾಡುತ್ತೆ. ಭೌತಿಕ ಯಶಸ್ಸು, ಹೆಸರು, ಫಾಲೋವರ್ಸ್ ಜಾಸ್ತಿ ಆಗೋದೇ ಸ್ಪಿರಿಚುವಲ್ ಸಕ್ಸಸ್ ಅನ್ನೋ ಹಾಗೆ ತೋರ್ಸುತ್ತೆ. ಓ. ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಿ, ಈ ಸ್ಪಿರಿಚುವಲ್ ಟೆಕ್ನಿಕ್ ಬಳಸಿ ಅನ್ನೋ ಹಾಗೆಲ್ಲ ಇರುತ್ತಲ್ಲ, ಅದೆಲ್ಲ ರಜೋಗುಣದ ಪ್ರಭಾವ ಇರ್ಬೋದು. ಅದು ಹೊರಗಿನ ಸಾಧನೆ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಹಾಗಾದ್ರೆ ಸಾತ್ವಿಕ ಕಂಟೆಂಟ್ನ ಲಕ್ಷಣಗಳೇನು? ಅದನ್ನ ಹೇಗೆ ಗುರುತಿಸೋದು? ಸಾತ್ವಿಕ ವಿಷಯಗಳು ಅವು ಒಳಗಿನ ಶಾಂತಿ, ಸ್ಪಷ್ಟತೆ, ಕರುಣೆ, ನಿಸ್ವಾರ್ಥತೆ ಬಗ್ಗೆ ಮಾತಾಡ್ತವೆ. ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಕೆ, ನಮ್ಮ ಬಗ್ಗೆ ನಾವೇ ತಿಳಿದುಕೊಳ್ಳೋಕೆ ಪ್ರೇರಣೆ ಕೊಡ್ತವೆ. ಬರೀ ಎಮೋಷನ್ಸ್ ಮೇಲೆ ಹೋಗೋದಕ್ಕಿಂತ ಸತ್ಯವನ್ನ ಹುಡುಕೋಕೆ ಒತ್ತು ಕೊಡ್ತವೆ. ಇದು ಒಬ್ಬ ವ್ಯಕ್ತಿಯನ್ನ ಹೆಚ್ಚು ವಿನಯಶೀಲನಾಗಿ, ಅಹಂಕಾರ ಕಡಿಮೆ ಇರುವ ಹಾಗೆ ಮಾಡ್ಬೇಕು. ನಾವು ಯಾವ ಗುಣದ ವಿಷಯವನ್ನ ಜಾಸ್ತಿ ನೋಡ್ತಿದ್ದೀವಿ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು. ಇವತ್ತಿನ ಕಾಲಕ್ಕೆ ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ಆಕರ್ಷಕ ಬಟ್ಟೆ, ಒಳ್ಳೆ ಮಾತು, ಫಿಲ್ಟರ್ ಹಾಕೊಂಡು ಯಾರು ಬೇಕಾದ್ರೂ ಆನ್ಲೈನಲ್ಲಿ ಗುರು ಆಗ್ಬಿಡ್ಬೋದಲ್ವಾ? ಹೌದು. ಹಾಗ ವಿವೇಚನೆ ಇಲ್ಲದಿದ್ರೆ ದಾರಿ ತಪ್ಪೋದು ಸುಲಭ. ಅದೇ ಕುರುಡು ನಂಬಿಕೆಯ ಅಪಾಯ ಅಂದ್ರೆ. ನಿಜವಾದ ಆಧ್ಯಾತ್ಮಿಕತೆ ಹೊರಗಿನ ಶೋಲಲ್ಲಿಲ್ಲ. ಅದು ಆ ಬೋಧನೆಯ ಉದ್ದೇಶ ಏನು? ಅದು ಶಾಶ್ವತ ಸತ್ಯಗಳಿಗೆ ಹೊಂದುತ್ತಿದೆಯಾ? ಅದು ನಮ್ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತಿದೆಯಾ ಅನ್ನೋದಲ್ಲಿದೆ. ಕೃಷ್ಣ ಹೇಳಿದ್ನಲ್ಲ, ವಿಮೃಶ್ಯ, ಯೋಚನೆ ಮಾಡು, ವಿಮರ್ಶೆ ಮಾಡು, ಆಮೇಲೆ ಆರಿಸಿಕೋ ಅಂತ. ಈ ವಿವೇಚನೆಯನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಆನ್ಲೈನ್ ಕಂಟೆಂಟ್ ನೋಡುವಾಗ ಹೇಗೆ ಪ್ರಾಕ್ಟೀಸ್ ಮಾಡಬಹುದು? ಏನು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು? ಕೆಲವು ಪ್ರಶ್ನೆಗಳನ್ನ ನಾವು ಕೇಳ್ಕೋಬಹುದು. ಉದಾಹರಣೆಗೆ, ಈ ಮಾತು ಅಥವಾ ಬೋಧನೆ ಇದು ಗೀತೆಯಲ್ಲಿ ಹೇಳಿರೋ ತತ್ವಗಳಿಗೆ, ಶಾಶ್ವತ ಮೌಲ್ಯಗಳಿಗೆ ಸರಿಹೊಂದುತ್ತಾ? ಸರಿ. ಇದು ನನ್ನನ್ನ ಸ್ವತಂತ್ರವಾಗಿ ಯೋಚನೆ ಮಾಡೋಕೆ ಪ್ರೇರೇಪಿಸುತ್ತಾ?
ಅಥವಾ ಸುಮ್ನೆ ನಾನ್ ಹೇಳಿದನ್ನ ಕೇಳು ಅಂತ ಹೇಳುತ್ತಾ? ಇದನ್ನ ಹೇಳೋ ವ್ಯಕ್ತಿಯಲ್ಲಿ ವಿನಯ ಕಾಣಿಸ್ತಾ? ಅಥವಾ ಅವರಿಗೆ ಹೆಸರು, ದುಡ್ಡು, ಫಾಲೋವರ್ಸ್ ಬೇಕು ಅನ್ನೋದು ಕಾಣಿಸ್ತಿದ್ಯಾ? ಓಕೆ. ಈ ವಿಷಯವನ್ನ ನಾನು ಸ್ವೀಕರಿಸೋದ್ರಿಂದ ನಾನು ಹೆಚ್ಚು ಜಾಗೃತನಾಗಿ, ಹೆಚ್ಚು ಕರುಣೆಯಿಂದ, ಕಡಿಮೆ ಅಹಂಕಾರದಿಂದ ಇರೋಕೆ ಸಹಾಯ ಆಗುತ್ತಾ? ಹೌದು, ಇದು ಬಹಳ ಮುಖ್ಯವಾದ ಮಾತು. ನಿಜವಾದ ಜ್ಞಾನ ನಮ್ಮನ್ನ ಡಿಪೆಂಡೆಂಟ್ ಮಾಡಲ್ಲ, ಇಂಡಿಪೆಂಡೆಂಟ್ ಆಗಿ ಮಾಡುತ್ತೆ. ಖಂಡಿತವಾಗಿಯೂ. ಆಧ್ಯಾತ್ಮಿಕತೆ ಅನ್ನೋದು ಬರೀ ಟೈಮ್ ಪಾಸ್ ಅಲ್ಲ, ಏನೋ ಎಂಟರ್ಟೈನ್ಮೆಂಟ್ ಅಲ್ಲ, ಅದೊಂದು ಒಳಗಿನ ಬದಲಾವಣೆಯ ಪ್ರಯಾಣ. ಗೀತೆಯನ್ನ ಓದೋದು, ಅದರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು, ತಿಳಿದವರ ಜೊತೆ ಚರ್ಚೆ ಮಾಡೋದು, ಮತ್ತೆ ಮುಖ್ಯವಾಗಿ ನಮ್ಮೊಳಗಿನ ವಿವೇಕವನ್ನು ಉಪಯೋಗಿಸೋದು. ಇದರಿಂದ ನಮ್ಮ ತಿಳುವಳಿಕೆ ಬೆಳೆಯುತ್ತೆ. ಸುಮ್ನೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡೋದ್ರೆ ಜ್ಞಾನೋದಯ ಆಗಲ್ಲ. ಹೌದು, ನಮ್ಮ ಗಮನ ಒಳಗಿನ ಸ್ಕ್ರೀನಿನಿಂದ ಒಳಗಡೆ ಹೋಗ್ಬೇಕು. ಆಗ ನಮ್ಮ ಒಳಗಿನ ಗುರುವಿನ ಧ್ವನಿ ಅದೇ ಜೋರಾಗಿ ಕೇಳಕ್ ಶುರುವಾಗುತ್ತೆ ಅಲ್ವಾ? ಖಂಡಿತ. ನೋಡಿ, ಮಹಾಭಾರತ ಯುದ್ಧ ಶುರುವಾಗೋ ಮುಂಚೆ ಅರ್ಜುನ ಕೃಷ್ಣನಿಗೆ 100ಕ್ಕೂ ಹೆಚ್ಚು ಪ್ರಶ್ನೆ ಕೇಳ್ದ. ಓ ಹೌದು. ಪ್ರಶ್ನೆ ಕೇಳೋದು ಅಂದ್ರೆ ಅಜ್ಞಾನ ಅಲ್ಲ, ಅದು ತಿಳಿಬೇಕು ಅನ್ನೋ ಹಂಬಲದ ಸಂಕೇತ. ನಾವು ಹಾಗೇನೆ ಯಾವುದೇ ಆನ್ಲೈನ್ ಗುರು, ಬೋಧನೆ ಅಥವಾ ಮಾಹಿತಿನ ಸ್ವೀಕರಿಸೋ ಮುಂಚೆ ಪ್ರಶ್ನೆ ಕೇಳಬೇಕು, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಕೃಷ್ಣನೇ ಗೀತೆಯಲ್ಲಿ ಹೇಳಿದ ಹಾಗೆ 4ನೇ ಅಧ್ಯಾಯದಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ. ಹೌದು. ಅಂದ್ರೆ ಜ್ಞಾನ ಪಡಿಬೇಕಾದ್ರೆ ವಿನಯದಿಂದ ಹೋಗಿ ಸರಿಯಾದ ಪ್ರಶ್ನೆ ಕೇಳಿ ಸೇವೆ ಮಾಡಿ ಅಂತ. ಪ್ರಶ್ನೆ ಕೇಳೋದು ಆ ಪ್ರಾಸೆಸ್ನೇ ಭಾಗವೇ ಆಗಿದೆ. ಕರೆಕ್ಟ್. ಅದಕ್ಕೆ ಮುಂದಿನ ಸಲ ದೇವರ ಬಗ್ಗೆ, ಸತ್ಯದ ಬಗ್ಗೆ, ಆಧ್ಯಾತ್ಮಿಕತೆ ಬಗ್ಗೆ ಆನ್ಲೈನ್ನಲ್ಲಿ ಯಾರಾದ್ರೂ ತುಂಬಾ ಅಟ್ರಾಕ್ಟಿವ್ ಆಗಿ ಮಾತಾಡೋದನ್ನ ಕೇಳಿದಾಗ ಒಂದು ಕ್ಷಣ ನಿಲ್ಲಿ. ಯೋಚನೆ ಮಾಡಿ, ವಿಮರ್ಶೆ ಮಾಡಿ, ನಿಮ್ಮ ಒಳಗಿನ ವಿವೇಕದ ಧನಿಗೆ ಕಿವಿಗೊಡಿ. ಕೊನೆಗೆ ಹೇಳೋದಾದ್ರೆ, ಈ ಆಧ್ಯಾತ್ಮಿಕ ಪಯಣದಲ್ಲಿ ಹೊರಗಿಂದ ನಮ್ಗೇನು ಹೇಳ್ತಾರೆ ಅನ್ನೋದಕ್ಕಿಂತ ನಮ್ಮೊಳಗೆ ಯಾವ ಸತ್ಯ ಎಚ್ಚರಗೊಳ್ಳುತ್ತೆ ಅನ್ನೋದೇ ಮುಖ್ಯ ಅಲ್ವಾ? ಅದೇ ನಿಜವಾದ ಅರಿವು. ಖಂಡಿತವಾಗಿಯೂ. ಅದೇ ನಿಜವಾದ ತಿರುಳು.